ಮೋಟು ಪತ್ಲು ಮನೆ ಬೀಗ ಹಾಕಿದೆ. ಮೋಟು ಪತ್ಲು, ನಾನ್ ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ಹೇಗಿದೆ ನನ್ನ ಹೊಸ ಕಾರು? ಸೂಪರ್ ಅಲ್ವಾ? ವಾರೆ ವಾ, ಕಂಗ್ರಾಟ್ಸ್. ಹೊಸ ಮಾಡ್ಲು ಕಾರ್ ಅಲ್ವಾ? ಈ ಕಾರ್ನ ನಾನ್ ನಿಮಗೆ ಕೊಡ್ತಾ ಇದ್ದೀನಿ. ಅಚ್ಚಾ, ಥ್ಯಾಂಕ್ ಯು, ಧನ್ಯವಾದ, ಶುಕ್ರಿಯಾ. ದೇವರು ನಿಮ್ ರೀತಿಯ ಬಾಸ್ ಎಲ್ರಿಗೂ ಕೊಡ್ಲಿ. ಅಯ್ಯೋ, ನೀನೇ ಇಂದ್ರ, ಮಹೇಂದ್ರ, ದೇವೇಂದ್ರ, ನಿನ್ನಂತವ್ರು ಹುಡ್ಕೋದ್ರು ಎಲ್ಲೂ ಸಿಗಲ್ಲ. ಏನ್ ಈ ತರ ಮಾತಾಡ್ತಿದ್ದೀರ ನೀವು? ನಾನು ನನ್ನ ಕಾರ್ನ ನಿಮಗ್ ನೋಡ್ಕೊಳಕ್ ಕೊಡ್ತಾ ಇದ್ದೀನಿ. ನೋಡ್ಕೋಬೇಕಾ? ಹೌದು, ನಾನು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬರ್ತೀನಿ. ಹೊಸ ಕಾರ್ ಅಲ್ವಾ, ಒಂಟಿಯಾಗಿ ಬಿಡಕ್ಕಾಗಲ್ಲ. ಈ ಕಾರ್ ಮೇಲೆ ಒಂದು ಕೆರೆ ಬಂದ್ರು ನಿಮ್ ಮೈ ಮೇಲೆ ಬೇಜಾರು ಬರಬೀಳುತ್ತೆ, ಗೊತ್ತಾಯ್ತಾ? ಬೇಡ ಪತ್ಲು, ಕಾರ್ ಒಳಗೆ ಒಂದ್ಸಾರಿ ಕೂತ್ಕೊಂಡ್ ನೋಡೋ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಡಿ ನಡಿ, ಒಂದ್ ರೌಂಡ್ ಹೋಗ್ ಬರೋಣ ಆರಾಮಾಗಿ. ಬೇಡ, ಈ ವಿಷಯ ಬಾಕ್ಸರ್ಗೆ ಏನಾದ್ರು ಗೊತ್ತಾರೆ ಮಕ್ಕ ಮುತ್ತಿ ನೋಡಿದಾಗ ಹೊಡೆದಾಕ್ ಬಿಡ್ತಾನೆ. ಆಗ ಏನ್ ಮಾಡ್ತೀಯ? ಕೆಟ್ಟ ಪಕ್ಕ ಇಟ್ಕೊಂಡು ಈ ತರ ಕಾರ್ ಓಡಿಸೋ ಅವಕಾಶ ಮತ್ತೆ ಇನ್ನೊಂದ್ಸಾರಿ ಸಿಗಲ್ಲ ಕಣೋ. ನನ್ ಮಾತ್ ಕೇಳ. ಆದ್ರೆ ಗೀದ್ರೆ ಎಲ್ಲ ಬಿಟ್ಬಿಡೋ ಪತ್ಲು. ಒಂದ್ ತಿಳ್ಕೊ, ದೇವ್ರು ಅಸ್ತು ಒಂದೇ ಜಗತ್ನಲ್ಲಿ ಒಂದ್ ಹುಲ್ ಕಡ್ಡಿ ಸಹ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನೋಡು, ಇಂಜಿನ್ ಶುರು ಆಯ್ತು. ಯಾರ ಕೃಪೆ? ಎಲ್ಲ ಭಗವಂತನ ದಯೆ. ಮತ್ತೀಗ ಕಾರ್ ಮುಂದೆ ಹೋಯ್ತು, ಯಾರ ದಯೆ? ಭಗವಂತನ ದಯೆ. ಸೊ ನಾವು ಅವನಿಚ್ಛೆ ಇಲ್ದೇನೆ ಏನೂ ಮಾಡಕ್ಕಾಗಲ್ಲ. ನಡಿ, ಇನ್ನೊಂದ್ ರೌಂಡ್ ಹೋಗಿ ಬರೋಣ. ಈ ರೌಂಡ್ ಇಂದ ಮುಂದೆ ಏನಾಗುತ್ತೋ ಅಂತ ನನಗ್ ಭಯ ಆಗಿದೆ. ಇದೇ ಕಡೆ ರೌಂಡ್ ಇರ್ಬೇಕು ನಮ್ದು. ಗಂಗಮ್ಮ, ನಡಿ, ಬಿಸಿ ಬಿಸಿ ಸಮತ ತಿನ್ನೋಣ. ಅಯ್ಯ, ಮೊದ್ಲು ಕಾರ್ನ ಪಾರ್ಕ್ ಮಾಡಪ್ಪ, ಇಲ್ಲಿ ಜಾಗನೇ ಇಲ್ಲ. ಏನ್ ಅಂಕಲ್, ಕಾರ್ ಓಡಿಸ್ತಿದ್ದೀರಾ ಇಲ್ಲ ಎತ್ತಿನ ಗಾಡಿನ? ಬನ್ನಿ ರೇಸ್ ಮಾಡೋಣ. ನಿಮ್ ಕಾರ್ಗಿಂತ ನನ್ ಸೈಕಲ್ ತುಂಬಾನೇ ಚೆನ್ನಾಗಿದೆ. ಬಾಯ್ ಮುಚ್ಚೋ, ನಿನ್ ಕೆಲಸ ನೋಡ್ಕೊಂಡು ಹೋಗು. ನಿಮ್ ಎತ್ತಿನ ಗಾಡಿಗಿಂತ ನನ್ ಸೈಕಲ್ ಚೆನ್ನಾಗಿದೆ. ಬನ್ನಿ ರೇಸ್ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಸರಿಯಾಗಿದ್ರೆ ನೋಡೇ ಬಿಡೋಣ. 1 2 3. ಅಯ್ಯೋ, ಬೇಡ ಕಣ ಮೋಟು, ರೇಸ್ ಎಲ್ಲ ಬೇಡ ಕಣೋ. ಬಾಕ್ಸರ್ ಗೊತ್ತಾರೆ ನಮ್ ತಿಥಿ ಮಾಡ್ತಾನೆ. ಅವನಿಗೆ ಗೊತ್ತಾಗಲ್ಲ ಬಿಡು, ನಮ್ಮ ಮಾನ ಮರದ ಪ್ರಶ್ನೆ ಇದು. ದಾರಿಲಿ ಹೋಗೋರು ಬರೋಲ್ಲ, ನಮ್ಗೆ ಅವಮಾನ ಮಾಡಿದ್ರೆ ಹೆಂಗೋ ಸಾಧ್ಯ? ಬರ್ತಾನಂತೆ ರೇಸ್ ನಮ್ಮ ಹತ್ರ, ನಾವು ಬಿಟ್ಬಿಡ್ತೀವ? ಅಯ್ಯೋ, ಪೊಲೀಸವ್ರು ಬರ್ತಾವ್ರಲ್ಲ ಮೋಟು. ಪೊಲೀಸರು ಬರ್ಲಿ ಬಿಡ, 1000 ಪೊಲೀಸ್ ನನ್ನಿಂದ ಬಂದ್ರು ಸರಿ. ಈ ನಿನ್ ಮೋಟನ ಹಿಡಿಯೋದು ತುಂಬಾ ಕಷ್ಟ, ಅಸಾಧ್ಯ ಕಣೋ. ಅಯ್ಯೋ ರೇ, ನಿನ್ ಹಿಂದೆ 100 ಜನ ಪೊಲೀಸ್ ಬರ್ಲಿ ಬಿಡು, ಆದ್ರೆ ಅವ್ರನ್ನೆಲ್ಲ ಹೆಂಗ ಹ್ಯಾಂಡಲ್ ಮಾಡ್ತೀಯಾ? ಅದ್ರ ಮೊದ್ಲು ಹೇಳಪ್ಪ ನೀನು. ಅಯ್ಯೋ ಪತ್ಲು, ನಾ ಸುಮ್ನೆ ಡೈಲಾಗ್ ಹೊಡಿತಿಲ್ಲ ಕಣೋ. ಅಯ್ಯೋ, ಗಾಡಿ ಸಲ ಬಾಣ್ಲಿ, ಹಿಂದೆ ಚಿಂಗಂ ಬರ್ತಾವ್ರೆ. ಬಂದೆ ತಡಿರೋ, ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ಖಂಡಿತ ಎಂಪಾಸಿಬಲ್. ಕೊನೆಗೂ ಹಿಡಿದೇ ಬಿಟ್ಟೆ ನೋಡಿ. ಈಗ ಹೇಳಿ, ನೀವು ನನ್ನ ನೋಡಿ ಯಾಕೆ ಅಡ್ಡಾದಡ್ಡಿ ಹೆಂಗ್ ಗಾಡಿ ಓಡಿಸಿದ್ರಿ? ನಾವು ಓಡ್ತಾ ಇರ್ಲಿಲ್ಲ ಸರ್, ಕಾರಲ್ಲಿ ಒಂದು ರೌಂಡ್ ನೋಡಿದ್ದು. ಓಕೆ, ಆದ್ರೆ ತಾವು ಓವರ್ ಸ್ಪೀಡಿಂಗ್ ಯಾಕೆ ಮಾಡಕತ್ತೀರಿ? ಅವಸರನೇ ಅಪಾಯಿ ಕಾರಣ ಅಂತ ನಿಮಗೆ ಗೊತ್ತಿಲ್ವೇನು? ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ತಾನೇ? ತೆಗಿರಿ 300 ರೂಪೀಸ್ನ. 400 500 500. ಏನಂಕಲ್, ಬಿದ್ರ ಹಳ್ಳಕ್ಕೆ? ನಾನ್ ಹೇಳಿಲ್ವಾ ನನ್ ಸೈಕಲ್ ನಿಮ್ ಕಾರ್ಗಿಂತ ತುಂಬಾ ಚೆನ್ನಾಗಿದೆ ಅಂತ? ಇದ್ರಲ್ಲಿ ಓವರ್ ಸ್ಪೀಡಿಂಗ್ ಭಯಾನೂ ಇಲ್ಲ, ಫೈನ್ ಕಟ್ಬೇಕಾಗೂ ಇಲ್ಲ. ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಒದೆ ತಿಂತೀಯೋ ಹೇಳೋ? ನಿನ್ ಕಿರಿಕಿಂದ 500 ರೂಪಾಯಿ ನುಕ್ಸಾನ್ ಆಯ್ತು. ಅಯ್ಯೋ, ಇದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಬನ್ನಿ, ನಾನ್ ನಿಮ್ಗೆ ಬಿಸಿ ಬಿಸಿ ಸಮೋಸ ಮತ್ತೆ ಜಿಲೇಬಿ ಕೊಡಿಸ್ತೀನಿ. ಬನ್ನಿ ಬನ್ನಿ. ನಿಜವಾಗ್ಲು ಸಮೋಸ ಕೊಡಿಸ್ತೀಯನೋ? ಹಾ, ನಾನೇ ತಿನ್ನಿಸ್ತೀನಿ. ನೀನ್ ಎಷ್ಟು ಒಳ್ಳೆ ಹುಡುಗ ಕಣ. ನಡಿ, ಬೇಗ ಬೇಗ ನಡಿ. ಬೇಗ 3 ಪ್ಲೇಟ್ ಸಮೋಸ ತಗೊಂಡ್ ಬಾಪ.
ಅದೇ ಮೊದ್ಲು ಹಳೆ ಬಾಕಿ ಕೊಡ, ಆಮೇಲೆ ಸಮೋಸ ಕೊಡ್ತೀನಿ ನಿನಗೆ. ಸಮೋಸನ ಈ ಹುಡುಗ ಕೊಡಿಸ್ತಾ ಇದ್ದೇನೆ. ಏನಪ್ಪ ಮರಿದಿನ ಹೆಸರು? ನಂದು. ನಾನು ಮುದ್ದಾದ, ಚಂದದ, ಸ್ವೀಟ್ ಆದ ನಂದು. ಎಷ್ಟು ಒಳ್ಳೆ ಹೆಸರಪ್ಪ ನಿಂದು. ಇಲ್ಲ ಇಲ್ಲ ಇಲ್ಲ, ನಾನೇ ನನ್ ಕೈ ಯಾರೇ ನಿಮಗೆ ತಿನ್ನಿಸ್ತೀನಿ. ನೀವ್ ನಿಮ್ ಕೈ ಎಣ್ಣೆ ಮಾಡ್ಕೊಳ್ಬೇಡಿ. ಏನೋ ಫಿಟ್ಟಿಂಗ್ ಇಟ್ಟ. ನಿಮ್ಮಂತ ಒಳ್ಳೆ ಹುಡುಗರನ್ನ ಇತ್ತೀಚೆಗೆ ಆ ದೇವರು ಭೂಮಿ ಮೇಲೆ ಕಳಿಸ್ತಾನೆ ಇಲ್ಲ. ಎಷ್ಟು ಮಜವಾಗಿದೆ. ಮೋಟು, ನನಗೆ ಈ ಹುಡುಗನ ಮೇಲೆ ನಂಬಿಕೆ ಇಲ್ಲ. ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ ಇವನು. ಏನೋ ಪತ್ಲು, ನೀನು ಮಕ್ಕಳ ಮೇಲೆ ಅನುಮಾನ ಪಡ್ತೀಯಲ್ಲೋ. ನೋಡ ಪತ್ಲು, ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. 50 ರೂಪಾಯಿ ತೆಗಿರಿ ಸರ. ಸೋನು ಬೇಟ, ಇವನಿಗೆ 50 ರೂಪಾಯಿ ಕೊಟ್ಬಿಡಪ್ಪ. ನನ್ ಹತ್ರ 50 ಪೈಸೆನೂ ಇಲ್ಲ. ಏನಪ್ಪ ನೀನ್ ತಾನೇ ಹೇಳಿದ್ದು ಸಮೋಸ ತಿನ್ನಿಸ್ತೀನಿ ಅಂತ? ನಾನೇ ತಿನ್ನಿಸ್ತಾ ಇದ್ದೀನಲ್ಲ, ತಗೊಳ್ಳಿ ಕೊನೆ ಸಮೋಸ. ನಾನು ಆಗ್ಲೇ ಹೇಳ್ದೆ ನೀನು ಇವನ್ನ ನಂಬೇಡ ಅಂತ. ಈಗ ಏನ್ ಮಾಡ್ತೀಯ ನೀನು? ನೋಡಿ, ಇವನಂತ ಯಾಮರ್ಸ ಹುಡುಗ ನನ್ನ ಪ್ರಪಂಚದಲ್ಲಿ ಎಲ್ಲೂ ನೋಡೇ ಇಲ್ಲ ಕಣೋ. ಅಂಕಲ್, ನನ್ ವಿಷಯ ಬಿಡಿ. ಈಗ ನಿಮ್ ಕಾರ್ ಗತಿ ನೋಡಿ. ಅಲ್ಲಿ ನೋಡಿ ನಿಮ್ ಕಾರು. ಅಯ್ಯೋ ನಿಂತ್ಕೊಳ್ಳಿ. ಅಯ್ಯೋ ಅಣ್ಣ ನಿಂತ್ಕೊಳ್ಳಿ. ನಾನಿನ್ ಬಿಡಲ್ಲ ಕಣ್ಲಿ. ಈಗ 1 ಸಮೋಸ ಇಟ್ಕೊಂಡ್ ಪೂಜೆ ಮಾಡ್ತೀರಾ? ಕೊಡಿ, ನಾನೇ ತಿಂದ್ಬಿಡ್ತೀನಿ. ಅಯ್ಯೋ ಇಲ್ಲಾಂದ್ರೆ ನಾನು ಬಿಡಕ್ಕೆ ಇಲ್ಲ. ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ ನಿಲ್ಸಪ್ಪ, ಓಡಕ್ಕಾಗಲ್ಲ. ಮಾಡ್ತಾನೆ. ಹೇಳ್ಬೇಡಪ್ಪ ಈಗ. ಅಯ್ಯಪ್ಪ, ಅಯ್ಯೋ ಅಯ್ಯಪ್ಪ. ಪೊಲೀಸ್ ಡ್ರೆಸ್ ಹಾಕೊಂಡು ಕಳ್ತನ ಮಾಡ್ತಾ ಇದೀಯಾ? ನಾನು ಏನ್ ಅನ್ಕೊಂಡಿದ್ಯಾ? ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಈಗ ಬಾ ನೀನು ಚಿಂಗಂ ಸಾಹೇಬ್ರ ಹತ್ರ. ನಿನ್ನ ಕೂಗಿಗೆ ನಾನು ಓಡೋಡಿ ಬಂದೆ. ಚಿಂಗಂ ಸರ್, ಇವು ನನ್ನ ಕಾರ್ನ ಕತ್ಕೊಂಡು ಹೋಗಕ್ ನೋಡ್ತಾ ಇದ್ದಾನೆ. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರು. ನೀವು ನಿಮ್ಮ ಕಾರ್ನ ನೋ ಪಾರ್ಕಿಂಗ್ ನಲ್ಲಿ ನಿಲ್ಸಿದ್ರಿ, ಅದಕ್ಕೆ ಫೈನು 300 ರೂಪಾಯಿ. ಅಯ್ಯೋ, 300 ರೂಪಾಯಿನಾ? ಮೊದ್ಲೇ 500 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀರಿ. 400. ಅಯ್ಯೋ, ನಮ್ ದುಡ್ಡು ಯಾಕೆ ಹಿಂಗ್ ಸುಲಿಗೆ ಮಾಡ್ತಾ ಇದ್ದೀರಾ? ನಮ್ ದುಡ್ಡಿಂದಾನೆ ನಿಮ್ ಸಂಸಾರ ನಡೀತಿದ್ಯಾ? 500. ಅರೆ ಸರ್, ಇದನ್ನ ತಗೊಳ್ಳಿ ಸರ್. 500 ಆಯ್ತಾ? ಹೇಳಿ ಅಂಕಲ್, ನನ್ ಸೈಕಲ್ ನಿಮ್ ಎತ್ತಿನ ಗಾಡಿಗಿಂತ ಚೆನ್ನಾಗಿದೆ ಅಲ್ವಾ? ಎಲ್ಲಾದ್ರೂ ಪಾರ್ಕ್ ಮಾಡಿ, ನೋ ಪ್ರಾಬ್ಲಮ್. ನೀಲಿಲ್ಲ, ಮೊದ್ಲು ಕಳಿಸ್ಕೊಳೋ, ಇಲ್ಲಾಂದ್ರೆ ನಿನ್ ಬೋಟಿ ನಾನ್ ನಿಕ್ಕಲ್ ಮಾಡ್ಬಿಡ್ತೀನಿ. ಚಿಂಗಂ ಸರ್ ಮುಂದೆ ಮಕ್ಳಿಗ್ ಹೊಡೆದ್ರೆ ಅವರು ಜೈಲಿಗೆ ಹಾಕ್ತಾರೆ. ಬಾರ ಮೋಟು, ಬೆಳಗ್ಗೆ ನಮ್ಮಕ್ಕ ನಾವೇ ನೋಡ್ಕೊಂಡು ಅನ್ಸುತ್ತೆ. ಅಷ್ಟು ಕೆಟ್ಟದಾಗಿದ್ದೀವೇನೋ. ತಳ್ಳೋ ಮೋಟು, ನನ್ನೊಬ್ಬನ ಕೈ ತಳ್ಳಕ್ ಆಗ್ತಿಲ್ಲ ಕಣೋ. ನಿಲ್ಲು, ನಾನು ಬಂದು ತಳ್ತೀನಿ. ಹೆಂಗೆ ನಾನೇ ತಳ್ಳಿದ್ದು ನೋಡಿ, ಹೆಂಗ್ ಹೋಗ್ತಾ ಇದೆ. ಹೌದು. ಈಗ ಕಾರ್ ಓಡಿಸ್ತಿರೋರು ಯಾರು? ಯಾರು? ಓ, ಕಾರಲ್ಲಿ ಡ್ರೈವರೇ ಇಲ್ಲ. ನಿಲ್ಲು. ಅಯ್ಯೋ ಕಾರು, ಅಯ್ಯೋ ಕಾರು ಚೆನ್ನಾಗಿತ್ತು ಕಣ ಕಾರು. ಅಯ್ಯೋ ಬೆಟ್ಟ ಹತ್ತುತ್ತಾ ಇದೆ ಕಣ. ಬೇಗ ಬಾರೋ. ಬರ್ತಾ ಇದೀನಿ ಕಣ. ಅಯ್ಯಪ್ಪ, ಅಯ್ಯೋ ಜಂಪ್ ಮಾಡ್ದೆ. ಕಾರ್ ಮೇಲೆ ಜಂಪ್ ಮಾಡೋ ಅಂತ ಹೇಳಿದ್ದು ಕಾಣಿಸ್ಲಿಲ್ಲ ಕಣ. ಅಯ್ಯೋ, ಏನ್ ಮಾಡೋದ? ಅಯ್ಯೋ ಕಾರೆಲ್ಲ ಪೀಸ್ ಪೀಸ್. ಅಯ್ಯೋ
ಮೋಟು ಬೇಗ ಏನಾದ್ರು ಮಾಡು, ಇಲ್ಲಾಂದ್ರೆ ಬಾಕ್ಸರ್ ನಮ್ಮನ್ನ ಸುಮ್ಮನೆ ಬಿಡಲ್ಲ. ನನ್ನ ಹೊಟ್ಟೆ ಹಸುವಾಗಿದ್ರೆ ನನ್ನ ತಲೆ ಓಡಲ್ಲ ಅಂತ ಗೊತ್ತಿಲ್ಲ ನಿಂಗೆ? ನಿಂದೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ? ಮೋಟು ಬಾಕ್ಸರ್ ಕೈ ನಾವು ಸಿಕ್ಕಾಕೊಂಡ್ರೆ ನಮ್ಮ ಸ್ಥಿತಿನೂ ಇದೇ ಆಗುತ್ತೆ. ಅಕಸ್ಮಾತ್ ನೀನ್ ಬಚಾವಾದ್ರೆ ನನ್ನ ಬಾಡಿನ ಸರಿಯಾಗಿ ದಫನ್ ಮಾಡು. ಆಯ್ತು ಪತ್ಲು, ನೀನ್ ಬದುಕಿದ್ರೆ ನನ್ನ ಬಾಡಿನ ಡಾಕ್ಟರ್ ಮುನ್ಸ್ವಾಮಿ ಹತ್ರ ರಿಸರ್ಚ್ ಕೊಟ್ಬಿಡು. ತೊಳ್ಳೋ ಜೋರಾಗಿ. ಏನು ವೈಟಿದ್ಯಪ್ಪ. ಆದಷ್ಟು ಬೇಗ ಇದರ ಸ್ಪೇರ್ ಪಾರ್ಟ್ಸ್ನೆಲ್ಲ ಸರಿಯಾಗಿ ಜೋಡ್ಸೋಣಪ್ಪ. ಈ ಬಾಕ್ಸರ್ ಬಂದ್ರೆ ನಮ್ ಕತೆ ಮುಗೀತು ಕಣೋ. ಓ, ನೀವಿಬ್ರು ನನ್ನ ಕಾರ್ನ ಒರೆಸ್ತಾ ಇದ್ದೀರಾ? ಧನ್ಯವಾದಗಳು. ನೀವಿಬ್ರು ಎಷ್ಟು ಒಳ್ಳೆಯವರು. ಇದು ನಮ್ ಜವಾಬ್ದಾರಿ. ಒಬ್ರಿಗೊಬ್ರು ಸಹಾಯ ಮಾಡದೆ ಹೋದ್ರೆ ನಾವ್ ಬದುಕಿದ್ದು ಏನ್ ಪ್ರಯೋಜನ ಅಪ್ಪ? ಬನ್ನಿ, ನಿಮ್ಮಿಬ್ರು ನಾನೊಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ. ಲಾಂಗ್ ಡ್ರೈವ್? ಬೇಡ ತಂದೆ, ಡಾಕ್ಟ್ರು ನಾವು ಲಾಂಗ್ ಡ್ರೈವ್ ಹೋಗ್ಬಾರ್ದು ಅಂತ ಅಡ್ವೈಸ್ ಮಾಡಿದ್ದಾರೆ. ಮೋಟು ಪತ್ಲು, ನಾನ್ ನಿಮ್ಮಿಬ್ರನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡಿದ್ರು ನೀವು ನನ್ನ ಗಾಡಿನ? ನಿಂತ್ಕೊಳ್ರೋ. ಅಯ್ಯಪ್ಪ, ಟೈಮ್ ಮಿಷಿನ್ನು. ಡಾಕ್ಟರ್ ಮುನ್ಸ್ವಾಮಿ, ನೀನ್ ನಿಜವಾಗ್ಲೂ ಬಹಳ ಬುದ್ಧಿವಂತ ಕಣಪ್ಪ. ಬ್ರಿಲಿಯಂಟ್. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಣೆ. ನಿಂದು ಮಾತು ಅಂದ್ರೆ ಮಾತು ಕಳೆಯ, ಆದ್ರೆ ಹುತಾತ್ಮ ಅಲ್ಲ, ಮಹಾತ್ಮ ಅಂತ ಹೇಳು. ಈಗ ನೀನು ಅದ್ರಲ್ಲಿ ಹೋಗಿ ಕೂತ್ಕೋ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾನ್ ನಿನ್ನ ಅಲ್ಲಿ ಕಳಿಸ್ಕೊಡ್ತೀನಿ. ಗೊತ್ತಾಯ್ತಾ ಗೆಳೆಯ? ಅಯ್ಯಯ್ಯೋ ಮುನ್ಸ್ವಾಮಿ, ನಿನ್ ತಲೆ ಬಹಳ ಸಖತ್ತಾಗಿದೆ ಕಣಪ್ಪ. ಅದರಿಂದ ಅಪಾಯಗಳೇ ಜಾಸ್ತಿ. ಮತ್ತೆ ನಮ್ಗದನ್ನ ಎದುರಿಸೋ ಟೈಮೂ ಇಲ್ಲ, ಶಕ್ತಿನೂ ಇಲ್ಲ. ಓ, ಡಾಕ್ಟರ್ ಮುನ್ಸ್ವಾಮಿ ಹೊಸದೇನ್ ಕಂಡಿಡಿದ್ರೆ ಯಾವುದೋ ಹೊಸ ಯಂತ್ರ ಕಂಡಿಡ್ದಾಗಿದೆ. ಇದು ಟೈಮ್ ಮಿಷಿನ್ ಕಣಪ್ಪ. ಇದ್ರಲ್ಲಿ ನೀನ್ ಕೂತ್ಕೊಂಡು ಯಾವ ಯುಗಕ್ಕೆ ಬೇಕಾದ್ರೂ ಹೋಗ್ಬಹುದು. ಮುನ್ಸ್ವಾಮಿ, ನಮ್ಗೆ ಕಲ್ಲಿನ ಯುಗ ಕಲ್ಸ್ಕೊಡ್ತೀಯಾ? ಅರೆ ಮೋಟು ಪತ್ಲು, ಬೇಗ ಬನ್ನಿ, ಬೇಗ ಹೋಗೋಣ ಇಲ್ಲಿಂದ. ಶಿವನೇ ಶಂಭುಲಿಂಗ. ನಾವು ನಿಜವಾಗ್ಲೂ ಸ್ಟೋನ್ ಏಜಿಗೆ ಹೋಗ್ತೀವಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವ್ ಮೇಲೋದ್ಮೇಲೆ ವಾಪಸ್ ಬರ್ಬೇಕು ಅಂದ್ರೆ ಆ ಕೆಂಪು ಬಟನ್ ನ ಒತ್ತಿದ್ರೆ ನೀವು ಸೀದಾ ಇಲ್ಗೆ ಬರ್ತೀರಾ. ಆಮೇಲೆ ಈ ಬ್ರೇಸ್ಲೆಟ್ ನ ಎಲ್ರು ಹಾಕೊಳ್ಳಿ. ನೀವೆಲ್ಲ ಇದ್ರು ನಮ್ ಜೊತೆ ಮಾತಾಡ್ಬಹುದು, ಹರಟೆ ಹೊಡಿಬಹುದು, ಹಾಡು ಹೇಳ್ಬಹುದು. ಮೋಟು, ನಾವೀಗ ಎಷ್ಟು ದೂರ ಹೋಗ್ತಾ ಇದೀವಿ? ಜೊತೆ ಸ್ವಲ್ಪ ಸಮಾಸ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದೌದು, ಎಂತ ಮಾತಾಡ್ಬಿಟ್ಯೋ ಬಾಯಲ್ಲಿ. ನೀವಿಬ್ರು ಕೂತ್ಕೊಂಡಿರಿ, ನಾನು ಬೇಗ ಹೋಗಿ ಸಮೋಸ ತಗೊಂಡ್ ಬಂದ್ಬಿಡ್ತೀನಿ. ಮುನ್ಸ್ವಾಮಿ, ಬೇಗ ಡೋರ್ ಕ್ಲೋಸ್ ಮಾಡು, ಮತ್ತೆ ಮೆಷಿನ್ ಆನ್ ಮಾಡ್ಬಿಡು. ಅವನು ಸಮೋಸ ತರಲಿಕ್ಕೆ ಹೋದ. ಅಯ್ಯೋ, ಹೌದು. ಒಂದ್ ನಿಮಿಷ ಅಯ್ಯೋ ಪಾಪ. ನನ್ನ ಮಾತು ಕೇಳಿ. ಅಯ್ಯೋ, ಗೊತ್ತಾಯ್ತೆ. ಶಂಭುಲಿಂಗ. ಅರೆ ವಾ, ಎಂತ ಸುಂದರವಾದ ಜಾಗ. ನಾವು ಸ್ವರ್ಗದಲ್ಲಿದ್ದೀವೇನೋ ಅಂತ ಅನಿಸ್ತಾ ಇದೆ. ಇಲ್ಲಿ ನೋಡು, ಈ ಹೂವಿನ ವಾಸನೆ ಎಷ್ಟು ಚೆನ್ನಾಗಿದೆ. ಇಷ್ಟೊತ್ತಿ ಯಾಕೆ ಮಾಡಿದ್ಯೋ? ಅಕಸ್ಮಾತ್ ನಾನು ಏನಾದ್ರೂ ಅದು ತಿನ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ ನೀನು? ಮಾತಾಡೋದ್ ನಿಲ್ಸಿ ಮೊದ್ಲು ಓಡು. ಅಯ್ಯಪ್ಪ, ಡಾಕ್ಟರ್ ಮುನ್ಸ್ವಾಮಿ ಕಾಪಾಡು, ಏನಾದ್ರೂ ಮಾಡಿ ಪ್ಲೀಸ್. ಅಯ್ಯೋ, ಈ ಊರ್ನಲ್ಲಿ ಯಾರು ವೀರರಿಲ್ವಾ? ಇಲ್ಲ, ನಮ್ನ ಯಾರು ಕಾಪಾಡೋದಿಲ್ವಾ? ಅಯ್ಯಪ್ಪ.
ಈ ಬಳ್ಳಿ ನೋಡು, ಯಾವ್ದೋ ದೊಡ್ಡ ವಿಚಿತ್ರವಾಗಿರೋ ಹಾವಿನ ತರ ಕಾಣಿಸ್ತಾ ಇದೆ ಅಲ್ವಾ? ಹಾವಿನ ಮುಖನೇ ಕಾಣ್ತಿಲ್ವಲ್ಲೋ, ಹೆಂಗಾವಾಗುತ್ತೋ ಇದು? ಹಾವೇ ಕಣ. ಮೊದ್ಲು ಬಾಯಿ ಪಡ್ಕೊಳ್ಳೋ. ಯಾರು ಕಾಪಾಡಿ, ಬನ್ನಿ ಕಾಪಾಡಿ. ಮುನ್ಸ್ವಾಮಿ ಎಲ್ಲಿದ್ಯಪ್ಪ? ಬೇಗ ಬಂದು ಕಾಪಾಡಪ್ಪ. ಅಯ್ಯೋ, ನಮ್ ಧ್ವನಿ ಮುನ್ಸ್ವಾಮಿ ಕೇಳಿಸ್ತಿಲ್ಲ ಅಂತ ಕಾಣುತ್ತೆ. ಅಯ್ಯ, ಅಪ್ಪ, ಅಮ್ಮ, ಅಣ್ಣ, ಯಾರು ಕಾಪಾಡಿ. ಮಮ್ಮಿ, ಡ್ಯಾಡಿ. ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಮ್ ಜೀವ ಉಳಿಸ್ತೆ. ಹೌದು, ನೀನ್ ಒಬ್ನೇಲಿ ಏನ್ ಮಾಡ್ತಿದ್ಯಾ? ಯಾರಿದ್ದೀರಿ? ಯಾರ ಮಗು ಇದು? ಏನಪ್ಪ ಈ ಮಗು ಯಾರ್ದು? ಯಾರ್ದು ಈ ಮಗು? ಅಯ್ಯೋ, ಈ ಮುದ್ದಾದ ಹುಡುಗ ಯಾರದು? ಯಾರು ಇರ್ತದೆ ಇದ್ರೆ ಬನ್ನಿ. ಬೇಗ ಬನ್ನಿ. ಕೇಳಿಸ್ತಿಲ್ವಾ? ಬನ್ನಿ. ನಿಮ್ಮ ಯಾರಿದ್ದೀರಿ? ಕಾಡ್ನಲ್ಲಿ ಒಬ್ನೇ ಅಲಿತಾ ಇದ್ದಾನೆ. ಕಾಡ್ ಪ್ರಾಣಿ ಪಾಪ ಚಿಕ್ಕ ಮಗು. ಓಹೋ, ಒಳ್ಬೇಡಪ್ಪ. ಅಯ್ಯೋ ಪಾಪ. ಅಯ್ಯಯ್ಯೋ. ಪತ್ಲು, ಮಗು ಒಂಟಿ ಅಲ್ಲ ಕಣೋ. ಅದು ನನಗೂ ಗೊತ್ತಾಗ್ತಾ ಇದೆ. ಜೀವ ಉಳಿಸ್ಕೋಬೇಕು ಅಂದ್ರೆ ಮೊದ್ಲಿಂದ ಓಡೋ. ಓಡೋ ಪತ್ಲು. ಈ ಜಿಂಗಲೆಲ್ಲ ಹುರ್ರಂದ್ರೆ ಅರ್ಥ ಏನೋ? ಅದೇನು ಅಂತ ತಿಳ್ಕೊಬೇಕಂದ್ರೆ ನೀನೇ ಅವ್ರ ಹತ್ರ ಕೇಳು. ಮೊದ್ಲು ನಾನು ಇಲ್ಲಿಂದ ಪಾರಾಗ್ಬೇಕು. ನಾನಾ? ಓಡು. ಅಯ್ಯೋ, ಹತ್ರನೇ ಬಂದ್ಬಿಟ್ರಲ್ಲ, ಓಡು. ಅಯ್ಯಪ್ಪ. ಅಯ್ಯೋ, ಎಲ್ರು ಈಟಿ ಹಿಡ್ಕೊಂಡ್ ಬರ್ತಾವ್ರೆ. ಅಯ್ಯೋ, ಮೊದ್ಲು ತಪ್ಪಿಸ್ಕೊಳು. ಬೇಗ ಯಾವ ಕಡೆ ಹೋದ್ರು? ಪತ್ಲ ಸಿಕ್ಕಾಕೊಂಡ್ಬಿಟ್ವಿ. ಪತ್ಲು, ಯಾಕೆ ನಮ್ಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತಾ ಇದಾರೆ? ನಾವು ಸ್ನಾನ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳಪ್ಪ ಇವ್ರಿಗೆ. ಅಯ್ಯೋ, ಅಭ್ಯಂಜನ ಸ್ನಾನ ಅಲ್ಲಪ್ಪ ಇದು. ನಮ್ಮ ಬಾಡಿಲಿರೋ ಮಟನ್ನ ಬೇಯಿಸ್ತಾ ಇದ್ದಾರೆ ಇವರು. ಮೊದ್ಲು ಇಲ್ಲಿಂದ ಓಡೋಗೋದಕ್ಕೆ ಏನಾರು ಒಂದು ಪ್ಲಾನ್ ಮಾಡು. ನನಗೆ ಹೊಟ್ಟೆಲಿ ಖಾಲಿ ಇದ್ರೆ ತಲೆನೇ ಓಡಲ್ಲ ಅಂತ ಹೇಳಿದ್ವೇನೋ. ಏನ್ ಮಾಡೋದೀಗ? ನೀನು ಉಪಾಯ ಮಾಡೋ. ಹಲೋ ಡಾಕ್ಟರ್ ಮುನ್ಸ್ವಾಮಿ, ಎಲ್ಲಿದ್ದೀರಾ ಸರ್? ಬೇಗ ನಮ್ಮನ್ನು ಕಾಪಾಡಿ. ಈ ಕಾಡ್ದನಿಗಳು ಸ್ವಲ್ಪ ಹೊತ್ತಲ್ಲ ನಮ್ಮನ್ನು ತಿನ್ಬಿಡ್ತಾರೆ. ಹಲೋ ಹಲೋ. ಅಯ್ಯೋ, ಹಾಳಾದ ಮಿಷಿನ್ ಕೆಟ್ಟೋಗಿದೆ ಅಂತ ಅನಿಸ್ತಿದೆ. ನಮ್ಮ ಮಾತವನು ಕೇಳಿಸ್ತಿಲ್ಲ. ಮಸಾಲೆ ಬೇರೆ ಹಾಕ್ತವ್ರಲ್ಲಪ್ಪ. ಅಯ್ಯೋ ಅಯ್ಯೋ, ಏನ್ ಬಂದಿದ್ಯೋ ನಿನಗೆ ದೊಡ್ಡ ರೋಗ? ಸಾಯೋ ಟೈಮ್ನಲ್ಲೂ ತಿನ್ ಸಾಯ್ಬೇಕು ಅಂತಿದ್ಯೇನೋ? ಹೊಟ್ಟೆ ಹಸು ಕಣೋ, ಖಾಲಿ ಹೊಟ್ಟೆ ಸಾಯಬಾರ್ದು ಕಣೋ. ಐಡಿಯಾ. ಜುಂಬಾಲೆ ಅಜುಂಬಲೆ ಅಜುಂಬಾಲೆ ಅಜುಂಬಲೆ ಅಜುಂಬಾಲೆ ಅಜುಂಬಲೆ ಅಜುಂಬಾಲೆ ಅಜುಂಬಲೆ. ನನಗೆ ಹೊಟ್ಟೆಗೆ ಏನೋ ತಿನ್ಬೇಡ ಅಂತ್ಯಾ? ನೀನು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೀಯಲ್ಲಪ್ಪ. ಅಯ್ಯೋ, ನೀನು ಡ್ಯಾನ್ಸ್ ಮಾಡಕ್ ಪ್ರಯತ್ನ ಮಾಡು. ಇಲ್ಲಾಂದ್ರೆ ನೀನ್ ನೆಟ್ ಕೊಲ್ಟೆಲ್ಲ ಕಲ್ತಿ ನೀನ್ ನಲ್ಲಿ ಮುಳೆನ ಕಟ್ಟು ಮತ್ತೆ ಕಡ್ಕೊಂಡು ತಿನ್ಬಿಡ್ತಾರೆ. ಏನ್ ಐಡಿಯಾ? ಖಾಲಿ ಹೊಟ್ಟೆಲಿದ್ರು ನೀನ್ ಎಂತ ಐಡಿಯಾ ಕೊಟ್ಟೆ ಕಣೋ. ಜಿಂಗಾಲೆ ಆಜು ಬರೆ, 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 ಜಿಂಗಾಲೆ ಆಜು ಬರೆ. ಏನು ಗ್ರಾಚಾರನಮ್ಮ? ನಾವಿಲ್ಲಿಂದ ಓಡೋ ಗಡ್ಕಣೋ. ಆ ಕಾಡು ಮನುಷ್ಯ ಬಂದ್ಬಿಡ್ತಾರೆ. ಅಯ್ಯೋ, ಓಡೋ ಪತ್ಲು, ಓಡು. ಅದ್ರ ಹೆಸರು ಹೇಳ್ತೀಯೋ? ನಾನು ಓಡ್ತಾನೆ ಇದ್ದೀನಲ್ಲೋ. ತೆಗ್ದಾಕೊಂಡೆ ನಾನು.
ಮೊದ್ಲು ನನ್ ಕೆಳಗಿಳಿಸು. ನಿನ್ ಕೆಳಗಿಳಿಸೋದಕ್ಕೆ ನಾನು ನಿಂತ್ಕೊಂಡ್ರೆ ಅಷ್ಟೆಲ್ಲ ಅವ್ರು ಓಡ್ ಬಂದ್ಬಿಟ್ಟು ಇಬ್ಬರು ತಿಂದಾಕ್ಬಿಡ್ತಾರೆ ಕಣೋ. ಅಯ್ಯೋ ಹೋಗ್ಲಿ ಹೋಗ್ಲಿ. ಬಂದು ಕಡೆ ಓಡೋ. ಯಾರು ಚಿಕ್ಕ ಮೇಲೆ ಬಿದ್ದಿರೋದು? ನಾನು ಸಿಟ್ಟು ಬಂದ್ರು ಅಷ್ಟೇ. ಓ ಒಯ್ದಾಕ್ಬಿಡ್ತೀನಿ. ಅಯ್ಯಪ್ಪ ಅಯ್ಯೋ ಅಯ್ಯೋ ಯಾರಾಯ್ತು? ಯಾರೋ ಬೇರೆಯವರೆಲ್ಲ ಇದ್ದಾರಲ್ಲ ಇಲ್ಲಿ. ಪತ್ಲು ಅಯ್ಯಪ್ಪ. ಬಟ್ಟು ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಡಿ ನಿನ್ನಂತ ಧೈರ್ಯವಂತರು ನಾನು ಎಲ್ಲೂ ನೋಡಿಲ್ಲ ಕಣೋ. ಆದ್ರೂ ನಿಮ್ಮನ್ನ ಬಚಾವ್ ಮಾಡಕ್ ಬಂದ್ರೆ ನಮಗೆ ಧರ್ಮದೇಟ್ ಕೊಟ್ಬಿಟ್ರಲ್ಲ. ನಿಮ್ಮಂತ ದೋಸ್ತ್ಗಳು ನಮಗ್ ಸಿಗೋದು ಎಂಪಾಸಿಬಲ್. ಖಂಡಿತ ಎಂಪಾಸಿಬಲ್. ಅಯ್ಯೋ ನಮಗ್ ಕ್ಷಮಿಸ್ಬಿಡಿ ಸರ್. ನಾವ್ ಅನ್ಕೊಂಡು ನೀವು ಕಾಡು ಮನುಷ್ಯರು ರಾಕ್ಷಸರು ಅಂತ. ಡಾಕ್ಟರ್ ಮುನ್ಸ್ವಾಮಿ ನಿಜವಾಗ್ಲೂ ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಇಲ್ಲಿಗೆ ಬಂದ್ರ ನೀವು? ಇನ್ನೇನು ನಿಮ್ ಜೊತೆ ಡ್ಯೂಯೇಟ್ ಆಡಕ್ ಬಂದು ಅನ್ಕೊಂಡ್ರೇನಪ್ಪ. ಇನ್ಸ್ಪೆಕ್ಟರ್ನು ಜೊತೆಲಿ ಕರ್ಕೊಂಬಂದೆ ನಿಮ್ಗೆ ಏನಾದ್ರು ತೊಂದರೆ ಆಗಿರ್ಬೋದು ಅಂತ. ಪಾಪ ಇಲ್ಲೆಲ್ಲ ಬರೀ ಕಾಡು ಮನುಷ್ಯರೇ ಇದ್ದಾರೆ. ಮೊದ್ಲು ಇಲ್ಲಿಂದ ಓಡೋಕಣ ಬನ್ನಿ. Why are you fear when I am here? ಯಾರಾದ್ರೂ ಬರ್ಲಿ ಬಿಡು, ಈ ಚಿಂಗಮ್ಮನ ಎದುರಾಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಖಂಡಿತ ಎಂಪಾಸಿಬಲ್. ಯು ಆಲ್ ಆರ್ ಅಂಡರ್ ಅರೆಸ್ಟ್. ಎಲ್ಲ ನಿಮ್ಮ ಈಟಿಗಳನ್ನ ಕೆಳಗಡೆ ಹಾಕಿ. ಈಟಿ ಕೆಳಗೆ ಹಾಕಿ ಶರಣಾಗಿ, ಇಲ್ಲ ಅಂದ್ರೆ ನಿಮ್ಮೆಲ್ಲರನ್ನು ಗುಂಡಾಗಿ ಸಾಯಿಸ್ಬಿಡ್ತೀನಿ. ಈಗ್ಲೂ ಹೇಳ್ತೀನಿ, ಚಂಗುಯಿಂದ ಬಚಾವಾಗಕ್ಕೆ ಎಂಪಾಸಿಬಲ್. ಖಂಡಿತ ಎಂಪಾಸಿಬಲ್. ಅಯ್ಯೋ ಸಿಂಗಂ ಸಾಹೇಬ್ರೆ, ನಮ್ಮನ್ನು ಕಾಪಾಡಕ್ ಬಂದು ನೀವೇ ತಗ್ಲಾಕೊಂಡ್ಬಿಟ್ರಲ್ಲ. ನಾವ್ ಏನ್ ಮಾಡೋಣ? ನೀವು 3 ಜನ ಈಗ ಒಂದು ಕೆಲಸ ಮಾಡಿ, ಓಡಿ. ಓಡಿ 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 ಬೇಗ ಓಡಿ ಓಡಿ ಬಂದ್ಬಿಟ್ರು. ಡಾಕ್ಟರ್ ಮುನ್ಸ್ವಾಮಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ನಮ್ಮನ್ನ ಬಚಾವ್ ಮಾಡ್ಬಿಟ್ರಿ. ನಿನ್ನಿಂದ ನಾವು ಒಂದು ಹೊಸ ಲೋಕನೇ ನೋಡೋದು. ಹೌದು, ನೀವ್ ಇದ್ದಕ್ಕಿದ್ದಂಗೆ ಅಲ್ಲಿಗೆ ಹೇಗ್ ಬಂದ್ರಿ? ಅಯ್ಯೋ ನಿಮಗ್ ಕೊಟ್ಟಿದ್ದೀನಲ್ಲಪ್ಪ ಒಂದು ಬ್ರೇಸ್ಲೆಟ್. ಅದರಿಂದ ನೀವು ಕೂಗಾಡೋದು, ಕಿರಿಚಾಡೋದು, ಪರಚಾಡೋದು ಎಲ್ಲಾ ಕೇಳಿಸ್ತಿತ್ತು. ಆದ್ರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನನ್ನ ವಾಯ್ಸು ನಿಮಗ್ ಕೇಳಿಸ್ತಾ ಇರ್ಲಿಲ್ಲ ಅಷ್ಟೇ. ಅದಕ್ಕೇನೆ ನಾನು ಚಿಂಗಂ ಸಾಹೇಬ್ರನ್ನ ಕರ್ಕೊಂಡು ನಿಮಗ್ ಸಹಾಯ ಮಾಡೋಣ ಅಂತ ಅಲ್ಲಿಗೆ ಬಂದೆ. ಆ ಕಾಡ್ ಜನರು ಮತ್ತೆ ನಂಗೆ ಏನಾದ್ರು ಸಿಕ್ಕಿದ್ರೆ ಒಬ್ಬನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕಿಬಿಡ್ತೀನಿ. ಇನ್ಸ್ಪೆಕ್ಟರ್ ಚಿಂಗಂ ಇಂದ ಬಚಾವಾಗಕ್ಕೆ ಎಂಪಾಸಿಬಲ್. ಖಂಡಿತ ಎಂಪಾಸಿಬಲ್. ಅಯ್ಯೋ ಇವರು ಟೈಮ್ ಮಿಷಿನ್ ಚೇರ್ ಕೆಳಗೆ ಬಚ್ಚಿಟ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸತ್ತೆ. ಈ ಚಿಂಗಮ್ಮಿಂದ ಬಚಾವಾಗೋದು ಎಂಪಾಸಿಬಲ್. ಖಂಡಿತ ಎಂಪಾಸಿಬಲ್. ಅಯ್ಯಯ್ಯಪ್ಪ ಅಯ್ಯೋ ಓಡ್ರಿ. ಅಜ್ಜೋ, ಏನು ಮಾಡ್ಬೇಡ್ರಪ್ಪ. ಅಯ್ಯಯ್ಯೋ